ರಿಜ್ವಾನ್ ಅರ್ಷದ್ ಶಿವಾಜಿನಗರದವ್ರು ಅಲ್ವಲ್ಲ, ಅವ್ರು ಮೈಸೂರಿಂದ ಬಂದಿದ್ದು. NARS ಏನು ಕರ್ನಾಟಕದವ್ರ, ಕೇರಳದವರು? ಪ್ರಿಯಾಂಕಾ ಗಾಂಧಿ ಆಗ್ಲಿ, ರಾಹುಲ್ ಗಾಂಧಿ ಆಗ್ಲಿ, ಅವರು ವಯನಾಡವ್ರ, ಕೇರಳದವ್ರ? ಇಲ್ವಲ್ಲ. ಬೇರೆ ಕಡೆಯಿಂದ ಬಂದು ಕೂಡ ಯಾರಾದ್ರೂ ನಮ್ಮ ಪರವಾಗಿ ಕೆಲಸ ಮಾಡ್ತಾರಂದ್ರೆ ಅಮೇಥಿಯಿಂದ ಕರ್ಕೊಂಡ್ಬಂದು ವಯನಾಡಲ್ಲಿ ಗೆಳಿಸುವಾಗ ಯಾವಾಗ ನಿಮಗೆ ರಾಹುಲ್ ಗಾಂಧಿ ಆಗ್ಲಿ, ಪ್ರಿಯಾಂಕಾ ಗಾಂಧಿ ಆಗ್ಲಿ ಮುಸ್ಲಿಂ ಲೀಗ್ ಅಲ್ಲಿ ಗೆಲ್ತಾ ಇರುವಂತಹ ಜಾಗನ ನಮ್ಮ ದುರಂತ ನೋಡ್ರಿ ಹೆಂಗಿದೆ. ಮುಸ್ಲಿಂ ಲೀಗ್ ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಯ್ಕೆ ಮಾಡ್ಬೇಕಾದ್ರೆ ಮುಸ್ಲಿಂ ಲೀಗ್ ರಾಜೀನಾಮೆ ಕೊಟ್ಟು ಬಾಬಾ ಸಾಹೇಬ್ರಿಗೆ ಆಯ್ಕೆ ಮಾಡ್ತಾರೆ. ನಾವೇನ್ ಮಾಡ್ತೀವಿ ಅಂದ್ರೆ ಇವತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ಸೀಟನ್ನ ಬಿಟ್ಕೊಟ್ಟು ರಾಹುಲ್ ಗಾಂಧಿನ ಆಯ್ಕೆ ಮಾಡ್ತೀವಿ. ನಮ್ಮ ಸಮುದಾಯದ ಒಬ್ಬ ನಾಯಕ ನಿಂತ್ಕೊಂಡು ಕೇಳ್ತಾನೆ ಅವರು ಸ್ಥಳೀಯರಲ್ಲ ಅಂತ. ನಾಚಿಕೆ ಆಗ್ಬೇಕಲ್ವಾ ಅವ್ರಿಗೆ? ನೀವ್ ಈ ಪ್ರಶ್ನೆಗಳು ಏನು ಪಾಪ ದಿಕ್ಕಪ್ಸುವಂತ ಕೆಲಸ ಮಾಡ್ತಿರಲ್ಲ. ಅಫ್ಸರ್ ಕೂಡ್ಲಿಪೇಟೆ, ದಾವಣಗೆರೆ ಅವರಲ್ಲ, ಅದನ್ನ ಜನ ತೀರ್ಮಾನ ತಗೊಂತಾರ್ರಿ. ಕಳೆದ ಚುನಾವಣೆಯಲ್ಲಿ ಸುಮಾರು 90% ಮುಸಲ್ಮಾನರು ಇದೇ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿರುವಂತದ್ದು. ಸೊ ಹಾಗಾಗಿ ನಮ್ಮ ಪ್ರತಿನಿಧಿ ಇಲ್ಲಿ ಒಂದು ಆಯ್ಕೆ ಮಾಡ್ಲಿಕ್ಕೆ ನಮಗೆ ಅವಕಾಶಗಳಿದೆ ಅಂತೇಳಿ ಅವರು ಆ ಪಕ್ಷಕ್ಕೆ ಟಿಕೆಟ್ ಕೇಳಿದಾಗ ಆ ಟಿಕೆಟ್ ಕೊಡದೇ ಇದ್ರೆ ನೇರವಾಗಿ ಗೊತ್ತಾಗ್ತದೆ ಮುಸಲ್ಮಾನರಿಗೆ ಇದುವರೆಗೂ ಕಾಂಗ್ರೆಸ್ ಯೂಸ್ ಅಂಡ್ ಥ್ರೋ ಪಾಲಿಟಿಕ್ಸ್ ಮಾಡಿದೆ ಅಂತಕ್ಕಂಥದ್ದು. ಏನು ನಾವು ದಾವಣಗೆರೆಯ ಇತಿಹಾಸ ನೋಡಿದಾಗ ಒಂದೇ ಮನೆಯಲ್ಲಿ ಒಬ್ರು MP ಇರ್ತಾರೆ, ಒಬ್ರು ಮಿನಿಸ್ಟರ್ ಇರ್ತಾರೆ, ಇನ್ನೊಬ್ಬರಿಗೆ ನೀವು MLA ಟಿಕೆಟ್ ಕೊಡ್ತೀರಂದ್ರೆ ಇದು ಸರಿನಾ ಅನ್ನೋ ವಿಚಾರ ಬರುತ್ತೆ. ನಮ್ಮ ಪ್ರತಿನಿಧಿನ ನಾವು ಆಯ್ಕೆ ಮಾಡೋದಿಕ್ಕೆ ಅವಕಾಶ ಇದ್ದಾಗ ನೀವು ಟಿಕೆಟ್ ಕೊಡದೇ ಇರುವಂತದ್ದು, ನಾವು ಅದಕ್ಕೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡುವಂತದ್ದು ಅದು ಸಹಜ. ಅದು ಸಂವಿಧಾನದ ಹಾದಿಯಲ್ಲಿ ಎಲ್ಲರಿಗೂ ಸರಿಸಮಾನದ ಅವಕಾಶ ಇದೆ ಅಂದಾಗ ಈ ಸಮುದಾಯ 85,000 ಜನ ಇರುವಾಗ ನಾವ್ಯಾಕೆ ನಮ್ಮ ಪ್ರತಿನಿಧಿನ ಆಯ್ಕೆ ಮಾಡ್ಕೋಬಾರ್ದು ಅಂತಕ್ಕಂಥ ಪ್ರಶ್ನೆಗಳನ್ನ ಇಟ್ಕೊಂಡು ಈ ಚರ್ಚೆ ರಾಷ್ಟ್ರಾದ್ಯಂತ ಇದೆ. ಬಾಬಾ ಸಾಹೇಬ್ರು ಹೇಳಿರುವಂತ ವಿಚಾರನೇ ನಾನು ಹೇಳ್ತೀನಿ. ಅದೇನಪ್ಪಾ ಅಂದ್ರೆ, ಯಾವ ಸಮುದಾಯದ ಹತ್ತಿರ ಅಧಿಕಾರ ಇರ್ತದೋ ಆ ಸಮುದಾಯದ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ಆಗಲ್ಲ ಅಂತೇಳಿ ಹೇಳ್ತಾರೆ. ದೌರ್ಜನ್ಯ ದಬ್ಬಾಳಿಕೆಗಳನ್ನ ನಿಲ್ಲಿಸ್ಬೇಕಾದ್ರೆ ಎಲ್ಲಾದ್ರೂ ಒಂದು ಕಡೆ ನೀವು ಪ್ರಾಮಾಣಿಕತೆಯಿಂದ ಅಧಿಕಾರದಲ್ಲಿ ಇರಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೋರಿಸ್ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಎಲ್ಲರಿಗೂ ಅವರಿಗೆ ಸಿಗ್ಬೇಕಾಗಿರುವಂತಹ ಸಂವಿಧಾನದ ಹಕ್ಕುಗಳನ್ನ ಕೊಡಿಸುವಂತ ಕೆಲಸ ಯಾವ ಅಭ್ಯರ್ಥಿ ಮಾಡಿದ್ದಾನೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಶೋಷಿತರಿಗೆ ನ್ಯಾಯ ಕೊಡಿಸುವ ಕೆಲಸದಲ್ಲಿ ಯಾರು ಮುಂದಾಳಿತ್ವ ವಹಿಸ್ಕೊಂಡು ನಿಂತ್ಕೊಂಡು ಕೆಲಸ ಮಾಡ್ತಾರೋ ಅಂತವ್ರನ್ನ ಆಯ್ಕೆ ಮಾಡಬೇಕು. ಇದುವರೆಗೂ ಕರ್ನಾಟಕ ರಾಜ್ಯದಲ್ಲಾಗ್ಲಿ ಅಥವಾ ದೇಶದಲ್ಲಾಗ್ಲಿ ಎಲ್ಲಾದ್ರೂ ಮುಸಲ್ಮಾನರ ಮೇಲೆ ಸಮಸ್ಯೆ ಆದಾಗ ಕಾಂಗ್ರೆಸ್ ಹೊರಗಡೆ ಬಂದು ನಿಂತ್ಕೊಂಡು ಕೆಲಸ ಮಾಡಿದ್ಯೋ, SDP ಹೊರಗಡೆ ಬಂದು ನಿಂತ್ಕೊಂಡು ಕೆಲಸ ಮಾಡಿದ್ಯೋ? ಯಾವ ಕಾಂಗ್ರೆಸ್ಸಿನ ನಾಯಕನ ಮೇಲೆ ಕೇಸ್ ಆಗಿ ಜೈಲ್ಗೆ ಹೋಗಿದನೋ ಸಮುದಾಯದ ಪರವಾಗಿ? ಇವೆಲ್ಲ ಅಬ್ಸರ್ವ್ ಮಾಡ್ರಿ, ಚೆಕ್ ಮಾಡ್ರಿ. ನಾಡಿನ ಶೋಷಿತರ ಪರವಾಗಿ ಅಫ್ಸರ್ ಕೂಡ್ಲಿಪೇಟೆ ಅಂತಹ ಒಬ್ಬ ಹೋರಾಟಗಾರ ಕೆಲಸ ಮಾಡ್ತಾನೆ ಅಂತಕ್ಕಂಥದ್ದು ನಾವೆಲ್ಲ ಸಂಗಾತಿಗಳು, ಒಡನಾಡಿಗಳು ಚರ್ಚಿಸುತ್ತಾ ಇವತ್ತು ನೇರವಾಗಿ ದಾವಣಗೆರೆಗೆ ಬಂದು ಅಫ್ಸರ್ ಕೂಡ್ಲಿಪೇಟೆ ಅವರನ್ನ ಆಯ್ಕೆ ಮಾಡಿ ಅವರನ್ನ ವಿಧಾನಸೌಧಕ್ಕೆ ಕಳಿಸಿದ್ರೆ ಕನಿಷ್ಠ ಈ 2 ವರ್ಷದಲ್ಲಿ ಏನು ನಾವು ಸೆಕ್ಯುಲರ್ ಪಕ್ಷ ಅಂತೇಳಿ ನಾವು ಯಾರನ್ನ ಒಪ್ಕೊಂಡು ಬಂದ್ವಿ, ಅವರು ಒಂದು ಕೂಡ ಮುಸಲ್ಮಾನರ, ದಲಿತರ, ಹಿಂದುಳಿದ ವರ್ಗದ ಪರವಾಗಿ ಯಾರಾದ್ರೂ ಬೇಕಾದ್ರೆ ಒಂದು RTI ಹಾಕಿ ಚೆಕ್ ಮಾಡ್ಕೋಬಹುದು, ಒಂದು ಪ್ರಶ್ನೆನೂ ಕೂಡ ಅಸೆಂಬ್ಲಿಯಲ್ಲಿ ಕೇಳಲಿಲ್ಲ. ಸೊ ಯಾರು ಅಸೆಂಬ್ಲಿಯಲ್ಲಿ ಕೇಳಲ್ವೋ ಅವ್ರು ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡ್ಬೋದು, ನಂತರ ಒಬ್ಬ ಹೋರಾಟಗಾರ ಆಗ್ಬೋದು. ಆದ್ರೆ ಯಾರಾದ್ರೂ ಒಬ್ಬ ಜನಪ್ರತಿನಿಧಿ ಆಗಿದ್ರೆ ಆ ಜನಪ್ರತಿನಿಧಿ ಅಸೆಂಬ್ಲಿಯಲ್ಲಿ ಮಾತಾಡ್ಬೇಕಾಗ್ತದೆ. ಅಸೆಂಬ್ಲಿಯಲ್ಲಿ ಮಾತಾಡುವಂತಹ ಏಕೈಕ ಇಲ್ಲಿ ಅಭ್ಯರ್ಥಿ ರೈಟ್ ನಾವು ಅದು ಅಫ್ಸರ್ ಕೂಡ್ಲಿಪೇಟೆ ಅಂತ. ಈ ಚುನಾವಣೆಯಲ್ಲಿ ಪ್ರಜ್ಞಾವಂತಿಕೆ ಅಂದ್ರೆ ದಾವಣಗೆರೆ ದಕ್ಷಿಣದ ವಿಚಾರ ಇಡೀ ಭಾರತ ದೇಶ ನೋಡ್ತಾ ಇದೆ. ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಪ್ರಜ್ಞಾವಂತಿಕೆ ಎಷ್ಟಿದೆ ಅಂತೇಳಿ ನಾವು ಹೆಮ್ಮೆ ಪಡಬೇಕಲ್ಲ. ಅದೇ ತರ ನೀವು ನೋಡಕ್ ಹೋದ್ರೆ 80,000 ಇಲ್ಲಿ ಮುಸಲ್ಮಾನರು 85,000 ಇರ್ಬೋದು. 1,60,000 ಮತಗಳಿರುವಂತಹ ಸರ್ವಜ್ಞ ನಗರ ಇದೆ. ಅಲ್ಲೂ ಕೂಡ KJ ಜಾರ್ಜ್ನ ಆಯ್ಕೆ ಮಾಡ್ತಾ ಇದೀರಲ್ಲ, ಮುಂದಿನ ದಿನಗಳಲ್ಲಿ ಅದು ಕೂಡ ಕೇಳಬೇಕು. ಅದಕ್ಕೊಂದು ಪುಟ್ಟ ಹೆಜ್ಜೆ ದಾವಣಗೆರೆ ದಕ್ಷಿಣದವ್ರು ಕೇಳಿದ್ದಾರೆ. ಕೇಳೋದ್ರಲ್ಲಿ ತಪ್ಪಿಲ್ಲ, ಆ ಪಕ್ಷದವ್ರು ಕೊಟ್ಟಿಲ್ಲ, ಸಂವಿಧಾನದಲ್ಲಿ ಅವಕಾಶ ಇದೆ. ನಮ್ಮ ಕಾರ್ಯಕರ್ತರ ನೀವು ಇಲ್ಲಿ SDP ಆಯ್ಕೆ ಮಾಡಬೇಕು ಅಂತೇಳಿ ನಾವು ಕಾರ್ಯಕರ್ತರು, ನಮ್ಮ ಒಡನಾಡಿಗಳು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿದ್ವಿ.